ಒಳ್ಳೇದಾಗ್ಲಿ ವಿಕ್ರಾಂತ್, ಹೋಗ್ಬಾ. ಹೋಗ್ತೀನಿ. ಹೊರಡ್ತೀನಿ ಅಂತ ಹೇಳ್ಬೇಡಿ, ಬರ್ತೀನಿ ಅಂತ ಹೇಳ. ಸಾರಿ, ಹೋಗ್ತೀನಿ ಅನ್ಬಾರ್ದು, ಹೋಗಿ ಬರ್ತೀನಿ ಅನ್ಬೇಕು. ವಾವ್ ವಿಕ್ಕಿ ಬಾವಾ, ನೈಸ್ ಲೈನ್. ನಾನು ಇನ್ಸ್ಟಾ ಸ್ಟೋರಿಗೆ ಹಾಕ್ತೀನಿ. ನನ್ನ ಸ್ಟೋರಿನಾ? ಅಲ್ಲಿ ಪ್ರಿಯ ವೀಕ್ಷಕರೇ, ವಿಕ್ರಾಂತ್ ಅಣ್ಣನ ಆ ಸ್ಟೋರಿಲಿರೋ ಆ ಸುಂದರಿಯಾದರೂ ಯಾರು, ಆ ಹೀರೋಯಿನ್ ಆದರೂ ಯಾರು ಗೊತ್ತಾ? ಹೇಳ್ತೀವಿ ಒಂದು ಬ್ರೇಕ್ ನ ನಂತರ. ಹೀರೋ ನಾನಾಗಿದ್ರೆ ಹೀರೋಯಿನ್ ಇರ್ಲೇಬೇಕಲ್ವಾ? ವಿಕ್ರಾಂತ್, ನಾಳೆ ತನಕ ಇದ್ದಿದ್ರೆ ಶಮಂತ್ನ ಮೀಟ್ ಮಾಡ್ಕೊಂಡು ಹೋಗ್ಬೋದಿತ್ತು. ಇರ್ಬೋದಿತ್ತು, ಆದ್ರೆ ಶಮಂತ್ಗೆ ನಾಳೆ ಹೆಣ್ಣೋಡಕ್ ಹೋಗ್ತಾ ಇದೀವಿ. ಶಮಂತ್ಗ? ಅಮ್ಮ ಹೋಗ್ಬಾ. ವಿಕ್ರಾಂತ್, ಟೈಮ್ ಆಗ್ತಿದೆ, ನಡಿ. ಸರಿ ದೊಡ್ಡ. ಹುಷಾರು. ಅಪ್ಪ ಹೋಗ್ಬರ್ತೀನಿ. ಅಣ್ಣ ಇವಾಗ ಬಂದ್ರಾ? ಈಗ ಬಂದೆ. ಓ, ಸುಜಾತ ಆಂಟಿ ಕೈ ಅಡ್ಗೆ ಸ್ಮೆಲ್ಲೇ ಈ ಲೆವೆಲ್ಗಿದೆ. ಇನ್ ತಿಂದ್ರೆ ಸ್ವರ್ಗಾನೆ. ಜೀರಾ ರೈಸು, ಚಪಾತಿ, ಬಜ್ಜಿ. ಅಯ್ಯೋ ಅಣ್ಣ, ಇದು ಗೌರವಣ್ಣಂಗ್ ತಗೊಂಡೋಗ್ತಿದ್ದೆ. ಒಂದೊಂದು ಅಕ್ಕಿ ಕಾಳಲ್ಲೂ ತಿನ್ನೋರ್ ಹೆಸರು ಬರ್ದಿರುತ್ತಂತೆ. ಇಲ್ಲಿ ಗೌರವ ಹೆಸರು ಬರ್ತಿಲ್ಲ, ನನ್ನ ಹೆಸರು ಬರ್ದಿದೆ. ಒಂದ್ ಕೆಲಸ ಮಾಡಿ, ಇನ್ನೊಂದಷ್ಟು ಗೀ ರೈಸು, 2 ಬಜ್ಜಿ, ಬೇಗ ಬೇಗ ಬೇಗ. ಸರಿ ಅಣ್ಣ. ಶಮನ್, ದೊಡಮ್ಮ ಸಂಜೆ ಬರ್ತೀನಿ ಅಂದಿದ್ದೆ. ದೊಡಮ್ಮ, ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಬೇಗ ಬಂದೆ. ಬಂದಿದ್ಯಾ? ಒಂದ್ ನಮಸ್ಕಾರ ಇಲ್ಲ, ಏನಿಲ್ಲ. ಆಗ್ಲೇ ತಟ್ಟೆ ಪೂಜೆ ಮಾಡ್ತಿದ್ಯಾ? ಅಯ್ಯೋ ಸಾರಿ ದೊಡಮ್ಮ, ಆಶೀರ್ವಾದ ಮಾಡಿ. ಸೀರೆ ಹಾಳಾಗುತ್ತೆ. ಅಯ್ಯೋ ದೊಡಮ್ಮ, ನಿಮ್ಗೆ ಅಂತ ಹೊಸ ಸೀರೆ ತಂದಿದ್ದೀನಿ. ಸೀರೆ? ನೀನು? ಅದು ನನಗೆ? ಶಮಂತ್, ಯಾವಾಗ ಬಂದೆ? ಅವ ಈಗ ಬಂದೆ. ಇರ್ಲಿ ದೇವ್ ಚೆನ್ನಾಗಿಟ್ಟಿರ್ಲಿ. ನೋ ವೇ ಚಾನ್ಸೇ ಇಲ್ಲ. ನಾನು ಹೇಳೋದಿಷ್ಟೇ, ಈ ಮನೆಗೆ ಶಮಂತ್ ಅವ್ರು ಬಂದಾಗ ಈ ಗೌರವ ವಿಧಾನ ಅಂತ ಹೇಳಿದ್ರೇನೆ ಒಂದು ಗೌರವ. ಶಮಂತಣ್ಣ ಹೇಗಿದ್ದೀರಾ? ಏನೋ ನೋಡಪ್ಪ, ಹೀಗಿದ್ದೀನಿ. ನೀನು ಒಳಗಿರೋ ಎಲ್ಲಾ ಕಲಾವಿದರ ಆಶೀರ್ವಾದದಿಂದ. ಸುಮ್ಮನೆ ಅಣ್ಣ ನೀನು. ಏ ಗೌರವ್, ಯಾವ್ದಾದ್ರು ಸಿನಿಮಾ ಸೀರಿಯಲ್ ಚಾನ್ಸ್ ಸಿಗ್ತೇನೋ? ಇಲ್ಲ ಅಣ್ಣ, ಯಾಕೆ? ಮತ್ತೆ ನನ್ ಕೋಟ್ ಹಾಕೊಂಡಿದ್ಯಾ? ಶಿವನೇ ಶಂಭುಲಿಂಗೈ ಶಮಂತಣ್ಣ, ನೀನ್ ಈಗ್ಲೇ ಹೇಳು, ಪಟ್ಟೆ ಅಂತ ಬಿಚ್ಬಿಟ್ಟು ತಟ್ಟೆ ಅಂತ ಮಡಿಚ್ಬಿಟ್ಟು ನಿನ್ನ ಕೈ ಕೊಟ್ಬಿಡ್ತೀನಿ. ಸಾರಿ ದೊಡಮ್ಮ. ಒಂದು ನಿಮಿಷ. ಇವರ ಇಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲಿ ಬರುತ್ತೆ ಸರ್? ಮುಂದೆ ದೇವಸ್ಥಾನದ ಹತ್ರ ರೈಟ್ ಬರುತ್ತೆ ನೋಡಿ ಸರ್. ಓಕೆ. ವೈಶು ನಂಬರ್ ಸಿಕ್ತು ಅನ್ಸುತ್ತೆ. ಹಲೋ ರಾಜು. ರಾಜು ಅಲ್ಲ, ನಿನ್ ದೋಸ್ತ್. ಹಲೋ ಬ್ರದರ್ ಫ್ರಮ್ ಅನದರ್ ಮದರ್. ಹೇಳು ದೋಸ್ತ, ಹೇಗಿದ್ಯಾ? ನನ್ನ ಹತ್ರ ಮಾತಾಡ್ಬೇಡ ದೋಸ್ತ್. ಇದ್ಯಾಕೋ ದೋಸ್ತ, ಏನಾಯ್ತು? ಮತ್ತಿನ್ನೇನ್ ದೋಸ್ತ್, ನೀನ್ ನೋಡಿದ್ರೆ ಮನೇಲಿಲ್ಲ, ಇಲ್ಲಿ ನೋಡಿದ್ರೆ ಇವರೆಲ್ಲ ಮದ್ವೆ ಅಂತಿದ್ದಾರೆ. ಸ್ವಲ್ಪ ಎಮರ್ಜೆನ್ಸಿ ಇತ್ತಪ್ಪ. ಅಂತ ಎಮರ್ಜೆನ್ಸಿ ಏನಪ್ಪ? ಅದೊಂದು ದೊಡ್ಡ ಕತೆ ಕಣೋ, ಇನ್ನೊಂದ್ಸಲ ಹೇಳ್ತೀನಿ. ಕಣ್ ಕಾಣಲ್ಲ ನಿನಗೆ? ಮಗನೇ ಮಾಡ್ತೀನಿ ನಿನಗೆ. ಏಯ್, ಕೊಚ್ಚ ಹಾಸ್ಕೊಂಡು ಹೋಗ್ತಿಲ್ಲ, ಕಣ್ ಕಾಣಲ್ವಾ ನಿನ್ಗೆ? ಅಯ್ಯೋ ನಿನ್ನ, ನನ್ ಮೇಲೆ ಕೊಚ್ಚ ಹಾರಿದ್ರೆ ನೀನ್ ನೋಡ್ ನಗ್ತೀಯಾ? ನೀನೇನ್ ದೊಡ್ಡ ವಿಲನ್ ಅನ್ಕೊಂಡಿದ್ಯೇನೋ ನೀನು? ನನ್ ಕೈಗೆ ಏನಾದ್ರೂ ಸಿಗು, ನೀನು ಲೈಫಲ್ಲೇ ನಗ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ.
ತಪ್ಪ ನನ್ ಮಗ. ಓಕೆ ದೋಸ್ತ, ಮತ್ತೆ ಕಾಲ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್. ಓಕೆ ದೋಸ್ತ್, ಬಾಯ್ ಬಾಯ್ ಬಾಯ್. ಸರ್ ಬಾಡಿಗೆ ಕೊಡಿ ಸರ್. ಯಾವ ಬಾಡ್ಗೆನಾ? ಸರ್ ಅಷ್ಟೂರಿಂದ ಕರ್ಕೊಂಬಂದಿನಿ ಸರ್, ಇನ್ನೂ 200 ರೂಪಾಯಿ ಆಗಿದೆ ಸರ್. ಯಾರ ಹತ್ರ ಕೇಳ್ತಿದೆ ದುಡ್ಡು? ದೊಡ್ಡ ಸಾಹೇಬ್ರು ಬೇರೆ ಬರ್ತಾರೆ, ಇವೊಂದೊಳ್ಳೆ ದುಡ್ಡು ಅಂತ ದುಡ್ಡು. ಹೋಗ್ತೀಯಾ ಇಲ್ವಾ? ನಿಮ್ ದರ್ಪ ನಮ್ಮತ್ತ ಬಡವ್ರ ಮೇಲೆ ರಾಜಕೀಯದವ್ರು ಬಂದ್ರೆ ಗೊತ್ತಿಲ್ದವ್ರು ಸೆಲ್ಟ್ ಹೊಡಿತಾರೆ. ನಮ್ ಕರ್ಮ ಬೆಳಿಗ್ಗೆ ಯಾರ ಮಕ್ಕ ನೋಡ್ಕೊಂಬನ್ನ ಈ ಪೊಲೀಸಪ್ಪ ಬೇರೆ ನನ್ ಕೊಟ್ಟು ಕಳ್ಸ್ಕೊಂಡ. ಚಿಲ್ರೆ ಸರ್, ಬೆಳಿಗ್ಗೆ ಬೋಣಿನೇ ಆಗಿಲ್ಲ. ಚಿಲ್ರೆ ಎಲ್ಲಿಂದ ಬರುತ್ತೆ ಸರ್? ಚೇಂಜ್ ಅಲ್ಲ, ಅಲ್ಲಿ PC ಹೋದ್ರಲ್ಲ ಅವ್ರ ದುಡ್ಡು. ತುಂಬಾ ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ಮಾತು, ಹೇಳಿ ಸರ್. ಎಲ್ಲ ಪೊಲೀಸರು ದರ್ಪ ತೋರ್ಸಲ್ಲ. ತುಂಬಾ ಥ್ಯಾಂಕ್ ಯು ಸರ್. ಸ್ಪಂದನ, ನಾನು ಕ್ಲೀನ್ ಮಾಡ್ತೀನಿ ಬಾ. ಅತ್ತೆ ನೀವು ಸುಮ್ನೆ ಇರಿ. ಅವನೇನಾದ್ರೂ ನನ್ನ ಕೈಗೆ ಸಿಗ್ಬೇಕಿತ್ತು, ನಾನು ಗಣೇಶನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನಂತೂ ಅವ್ನು 32 ಹಲ್ಲುನು ಉದುರಿಸ್ಬಿಡ್ತಿದ್ದೆ. ಓ, ಅಷ್ಟ ಸಮಯದಲ್ಲಿ ಅವನ ಹಲ್ಗಳೆಲ್ಲ ಎಣಿಸ್ಬಿಟ್ಟಿಯಾ? ಇನ್ನೇನ್ ಮಾಡ್ಲಿ, ಅಂತ ಕಿಸಿತಿದ್ನಲ್ಲ ವಿಲನ್ ತರ. ಸ್ಟುಪಿಡ್ ರಾಸ್ಕಲ್ ಇಡಿಯಟ್. ನೋಡಿ ಅತ್ತೆ, ನನ್ನ ಹೊಸ ಸೂಟ್ ಕೇಸ್ನೇ ಹಾಳು ಮಾಡ್ಬಿಟ್ಟ ಅವನು. ಹೋಗ್ಲಿ ಬಿಡು ಸ್ಪಂದನ, ಸೂಟ್ ಕೇಸ್ ಹಣೆ ಬರದಲ್ಲಿ ಅದ್ ಬರ್ದಿತ್ತು ಅನ್ಸುತ್ತೆ, ಬಿಡು. ಇಲ್ಲಿನ ಜನ ಏನ್ ಹೇಳ್ತಾರೆ ಗೊತ್ತಾ? ಕರ್ನಾಟಕಕ್ಕೆ ಫಸ್ಟ್ ಬಂದಿರೋ ಹುಡುಗಿ ಯಾವಾಗ್ಲೂ ಮುಖನ ಪೂರಿ ತರ ಊದಿಸ್ಕೊಂಡಿರ್ತಾಳೆ ಅಂತ ಹೇಳ್ತಾರೆ. ಹೀಗೆ ನಡಿ ASP ವಿಕ್ರಾಂತ್ ಅವ್ರು ಬರ್ತಾರೆ. ನೀನೇ ಅವ್ರನ್ನ ವೆಲ್ಕಮ್ ಮಾಡ್ಬೇಕು, ಮರ್ತು ಬಿಟ್ಟಿಯಾ? ನಾನು ASP ವಿಕ್ರಾಂತ್ ಅವ್ರನ್ನ ಹೇಗ್ ಮರಿಲಿ ಅತ್ತೆ? ಅವರಿಂದಾನೇ ನನ್ನ ಅಪ್ಪಯ್ಯನ ಜೀವನ ಬದಲಾಗುತ್ತೆ ಅಂತ ಅನ್ಕೊಂಡಿದ್ದೀನಿ.